ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ವೃಷಭ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ವೃಷಭ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಶನಿ ಹಿಮ್ಮುಖವಾಗಿ ಚಲಿಸೋದ್ರಿಂದ ಪ್ರಭಾವ ಜಾಸ್ತಿ ಆಗಿರುತ್ತೆ. ಉತ್ತಮವಾದಂತಹ ಒಂದು ಅವಕಾಶಗಳು ಸಿಗುವಂಥದ್ದು, ಉತ್ತಮವಾದಂತಹ ಪ್ರಾಬಲ್ಯತೆಗಳು ಸಿಗುವಂಥದ್ದು, ಉತ್ತಮವಾದಂಥ ಕೆಲಸಗಳಿಗೆ ಯೋಜನೆಗಳನ್ನು ಮಾಡುವಂಥದ್ದು, ರೈತಾಪಿ ಜನರಿಗೆ ಕೆಲವೊಂದು ಲಾಭಗಳಾಗುವಂಥದ್ದು, ಬೆಳೆಗೆ ತಕ್ಕ ಬೆಲೆ ಸಿಗುವಂಥದ್ದು, ಮತ್ತು ವಿದ್ಯಾರ್ಥಿಗಳಿಗೆ ಕಠಿಣ ಶ್ರಮದಿಂದ ಫಲಗಳು ಬರುವಂಥದ್ದು, ಸ್ಪರ್ಧಾತ್ಮಕವಾದಂತಹ ಕೆಲಸ ಕಾರ್ಯಗಳನ್ನು ತಾವು ಮಾಡ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಹಿತ ತಾವು ತೆಗೆದುಕೊಳ್ಬೋದು. ಈ ಒಂದು ಮಾಸದಲ್ಲಿ ವೃಷಭ ರಾಶಿಯವರು ಆದಷ್ಟು ಸಹಿತ ತಮ್ಮ ಒಂದು ಆರೋಗ್ಯದ ಕಡೆಗೆ ಸ್ವಲ್ಪ ಕಾಳಜಿಯನ್ನು ಕೊಡಬೇಕಾಗುತ್ತೆ. ಕೆಲವೊಂದು ಅಜೀರ್ಣತೆಗಳಾಗುವಂಥದ್ದು ಮತ್ತು ಮನೆಯಲ್ಲಿ ಆಯಾಸಗಳಾಗುವಂಥದ್ದು, ಈ ಥರ ಕೆಲವೊಂದು ಸಮಸ್ಯೆಗಳಾಗುವಂಥದ್ದಾಗುತ್ತೆ ವೃಷಭ ರಾಶಿಯವರಿಗೆ. ಆದಷ್ಟು ಸಹಿತ ಈ ಒಂದು ಮಾಸದಲ್ಲಿ ವ್ಯಾಪಾರಸ್ಥರಿಗೆ ಲಾಭ ಇದೆ. ಆಮದು ಮತ್ತು ರಫ್ತು ಯಾರು ಮಾಡ್ತಿರ್ತೀರಿ ಅವರಿಗೆ ಹೆಚ್ಚಿನ ಲಾಭಗಳು ಬರುವಂಥದ್ದಾಗಿರುತ್ತೆ. ಮತ್ತು ರೈತಾಪಿ ಜನರಿಗೆ ಆಗಲೇ ಹೇಳೋದ ರೀತಿಯಲ್ಲಿ ಸಾಲ ಮನ್ನಾವಾಗುವಂಥದ್ದು, ಯಾವುದಾದ್ರು ಸಾಲ ತಗೊಂಡಿದ್ರೆ ಅದರಿಂದ ಅವ್ರಿಗೆ ಸ್ವಲ್ಪ ಬಿಡುವುಗಳು ಬರುವಂಥ ಸಾಧ್ಯತೆಗಳು ಬರುತ್ತೆ. ಮತ್ತು ಮನೆಯಲ್ಲಿ ಸಂಕಷ್ಟಗಳಿಂದ ಸ್ವಲ್ಪ ವಿಮುಕ್ತಿಗಳಾಗುವಂಥದ್ದು, ಹಬ್ಬದ ಆಚರಣೆಯನ್ನು ಮಾಡುವಂಥದ್ದು, ಮತ್ತು ಮನೆಯಲ್ಲಿ ತಮಗೆ ನೆಂಟರಿಷ್ಟರ ಆಗಮನಗಳಾಗುವಂಥದ್ದು, ಪ್ರಯಾಣವನ್ನು ಮಾಡುವಂಥದ್ದು, ಧರ್ಮಕ್ಷೇತ್ರಗಳನ್ನು ಭೇಟಿಯನ್ನು ಮಾಡುವಂಥದ್ದು, ಈ ಥರ ಒಂದು ವೃಷಭ ರಾಶಿಯವರಿಗೆ ಆದಷ್ಟು ಸಹಿತ ಒಂದು ಹೊಸ ಅವಕಾಶಗಳು ದೊರೆಯುವಂಥದ್ದು, ಮತ್ತು ಮನೆಯಲ್ಲಿ ಮಾನಸಿಕವಾದಂಥ ಚಿಂತೆಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಕೆಲವೊಂದು ಧರ್ಮಕ್ಷೇತ್ರಗಳಿಗೆ ಭೇಟಿಯನ್ನು ಮಾಡುವಂಥದ್ದು. ಪ್ರಯಾಣದಲ್ಲಿ ಜಾಸ್ತಿ ಇರ್ತೀರಿ ಈ ಮಾಸದಲ್ಲಿ ವೃಷಭ ರಾಶಿಯವರು. ಸ್ವಲ್ಪ ಶತ್ರು ಬಾಧೆ ಬರುತ್ತೆ, ಆ ಬಾಧೆಯಿಂದ ದೂರವಾಗಲಿಕ್ಕೆ ಕೆಲವೊಂದು ಯೋಜನೆಗಳನ್ನು ಮಾಡಬೇಕಾದ್ರೆ ತಮ್ಮ ಒಂದು ಹಿತಶತ್ರುಗಳಿಂದ ತಾವು ದೂರ ಇರಬೇಕಾಗುತ್ತೆ. ಮತ್ತು ಸ್ನೇಹಿತರ ಸಲಹೆಯನ್ನು ಸಹಿತ ತಾವು ಪಡೆಯುವಂಥದ್ದು, ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯುವಂಥದ್ದು, ಈ ಥರ ತಮ್ಮ ಒಂದು ಹಳೆಯ ಸ್ನೇಹಿತ ತಮ್ಮನ್ನು ಭೇಟಿಯನ್ನು ಮಾಡುವಂಥದ್ದು, ಈ ಥರ ಒಂದು ಹೊಸ ಒಂದು ಹರುಷದ ಒಂದು ಸಮಯ ವೃಷಭ ರಾಶಿಯವರಿಗೆ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ವಿಶೇಷವಾಗಿ ವಿದೇಶ ಪ್ರಯಾಣವನ್ನು ಯಾರಾದರೂ ಮಾಡ್ತಾ ಇದ್ದರೆ ವಿದೇಶ ಪ್ರಯಾಣದಲ್ಲಿ ಲಾಭವಾಗುವಂಥದ್ದು, ಸರ್ಕಾರಿ ನೌಕರಿಯಲ್ಲಿ ಲಾಭಗಳು ಬರುವಂಥದ್ದು, ಮತ್ತು ಅಡೆತಡೆಗಳು ಎಲ್ಲಿ ಬರುತ್ತಪ್ಪ ಅಂದರೆ ತಮ್ಮ ಹೈಯರ್ ಅಥಾರಿಟಿಯಿಂದ ಇನ್ನೇನು ಕೆಲಸ ಆಗಬೇಕು ಅಲ್ಲಿ ಸ್ವಲ್ಪ ಅಡೆತಡೆಗಳು ಬರುವಂಥ ಸಾಧ್ಯತೆಗಳು ಬರುತ್ತೆ. ಜಾಗೃತಿಯಾಗಿರಿ ನನ್ನ ಪ್ರೀತಿಯ ವೀಕ್ಷಕರೇ. ವೃಷಭ ರಾಶಿಯವರು ಆದಷ್ಟು ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ವಿಘ್ನೇಶ್ವರನ ಆರಾಧನೆಯನ್ನು ಮಾಡಬೇಕಾಗತ್ತೆ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅನ್ನುವಂತಹ ಮಂತ್ರವನ್ನು ತಾವು ಪಠನೆಯನ್ನು ಮಾಡಬೇಕಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಅದೃಷ್ಟ ಸಂಖ್ಯೆಯಾಗಿ 3 ಆಯ್ಕೆ ಮಾಡ್ಕೊಳ್ಳಿ. ಮತ್ತು ತಮ್ಮ ಅದೃಷ್ಟ ಬಣ್ಣವಾಗಿ ತಾವು ಬಿಳಿ ಬಣ್ಣವನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ಯಾವುದಾದ್ರು ಕೆಲಸ ಕಾರ್ಯಗಳಿಗೆ ಹೋಗಬೇಕಾದ್ರೆ ಶ್ವೇತ ಬಣ್ಣ ತುಂಬಾ ಮುಖ್ಯವಾಗಿರುತ್ತೆ. ಅದೃಷ್ಟ ಸಂಖ್ಯೆಯಾಗಿ 3 ಆಯ್ಕೆ ಮಾಡ್ಕೊಳ್ಳಿ ಅಂತಲೂ ಸಹಿತ ಹೇಳ್ಬೋದು. ಮತ್ತು ತಾವು ತಮ್ಮ ಎಡಗಾಲಿಗೆ ಕಪ್ಪು ದಾರವನ್ನು ಕಟ್ಟೋದ್ರಿಂದ ತಮ್ಮ ಸಂಕಷ್ಟಗಳು ದೂರವಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಆದಷ್ಟು ಸಹಿತ ವಿಘ್ನೇಶ್ವರನ ಒಂದು ಆರಾಧನೆಯನ್ನು ಮಾಡಿ. ಮತ್ತು ಮನೆಯಲ್ಲಿ ಏನಾದರೂ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ಅಥವಾ ಕನ್ಸ್ಟ್ರಕ್ಷನ್ ಏನಾದರೂ ಮಾಡ್ತಾ ಇದ್ದರೆ ಸ್ವಲ್ಪ ವಾಸ್ತು ಪುರುಷನ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ವಾಸ್ತು ಪುರುಷ ಸ್ವಲ್ಪ ವಕ್ರವಾಗಿರೋದ್ರಿಂದ ಮನೆಯಲ್ಲಿ ಮನೆ ಕಟ್ಟಬೇಕಾದ್ರೆ, ಮನೆಯ ಒಂದು ಸಂಶೋಧನೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ವಾಸ್ತು ಪುರುಷನ ಬಗ್ಗೆ ಸ್ವಲ್ಪ ತಾವು ಸಂಶೋಧನೆಯನ್ನು ಮಾಡಿ ಮುಂದೆ ಕೈ ಹಾಕೋದು ಉತ್ತಮ ಅಂತಲೂ ಸಹಿತ ಹೇಳ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ಆದಷ್ಟು ಸಹಿತ ತಾಳ್ಮೆಯ ವರ್ತನೆ ಇರಲಿ. ವಿಘ್ನೇಶ್ವರನ ಆರಾಧನೆ ತಮಗೆ ಪ್ರಾಬಲ್ಯವಾಗಿರುತ್ತೆ ಅಂತಲೂ ಹೇಳ್ಬೋದು. ಇದಾಗಿತ್ತು ತಮ್ಮ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ಪ್ರತಿಯೊಂದು ವಿಚಾರಗಳನ್ನು ತಾವಿಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ತಮಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.